ಶ್ರೀರಂಗಪಟ್ಟಣದ ಆದಿ ಆರೋಗ್ಯ ಆಶ್ರಮದ ಆಯುರ್ವೇದ ಆಸ್ಪತ್ರೆ ಹಾಗೂ ಡಿಎಂಎಸ್ ಜ್ಞಾನಕುಟೀರ ಶಾಲೆಯ ಸಹಯೋಗದಲ್ಲಿ ಪಾಂಡವಪುರ ತಾಲೂಕಿನ ಬೇಬಿ ಗ್ರಾಮದಲ್ಲಿ ಆಯೋಜಿಸಿದ್ದ ಸ್ವರ್ಣಬಿಂದು ಪ್ರಾಶನ ಕಾರ್ಯಕ್ರಮವನ್ನು ಬೇಬಿಮಠ ಮತ್ತು ಚಂದ್ರವನ ಆಶ್ರಮದ ಪೀಠಾಧಿಪತಿಗಳಾದ ಡಾ ಶ್ರೀ ತ್ರಿನೇತ್ರ ಮಹಂತ ಶಿವಯೋಗಿ ಸ್ವಾಮಿಗಳು ಉದ್ಘಾಟಿಸಿದರು. ನಂತರ ಮಾತನಾಡಿದ ಶ್ರೀಗಳು 12 ವರ್ಷಕ್ಕೊಮ್ಮೆ ಬರುವ ಗುರು ಪುಷ್ಯ ಅಮೃತಯೋಗದಲ್ಲಿ ಮಕ್ಕಳಿಗೆ ಸ್ವರ್ಣಬಿಂದು ಪ್ರಾಶನ ಮಾಡಿಸಿದರೆ ಮಕ್ಕಳ ದೈಹಿಕ ಹಾಗೂ ಮಾನಸಿಕ ಬೆಳವಣಿಗೆ ಸದೃಢವಾಗಿರುತ್ತದೆ. ವಿದ್ಯಾರ್ಥಿಗಳಿಗಂತೂ ಈ ಸ್ವರ್ಣಬಿಂದು ಪ್ರಾಶನ ಬಹಳ ಉಪಯೋಗವಾದುದು. ನೆನಪಿನ ಶಕ್ತಿ ಹೆಚ್ಚಿಸುವುದರ ಜೊತೆಗೆ ನಮ್ಮ ದೇಹವನ್ನು ಸಮತೋಲನದಲ್ಲಿಡಲು ಸಹಕಾರಿಯಾಗಿದೆ. ಮುಂದಿನ ದಿನಮಾನಗಳಲ್ಲಿ ಸರ್ಕಾರ ಪಲ್ಸ್ ಪೋಲಿಯೋ ಜೊತೆಗೆ ನಮ್ಮ ಋಷಿಮುನಿಗಳು ನಮಗೆ ಕೊಟ್ಟು ಹೋದ ಸ್ವರ್ಣಬಿಂದು ಪ್ರಾಶನದ ಪರಿಚಯವನ್ನು ಪ್ರತಿ ಗ್ರಾಮದಲ್ಲಿ ಮಾಡಬೇಕೆಂದು ಮನವಿ ಮಾಡಿದರು. ಅದಕ್ಕೆ ಕೊನೆಯದಾಗಿ ಪೂಜ್ಯರ ಬಗ್ಗೆ ಒಂದು ನಾಲ್ಕು ಮಾತುಗಳಿಗೆ ವಿರಾಮ ಕೊಡ್ತೇನೆ. ಏನಂತಂದ್ರೆ, ಆತ್ಮಗಳೇ ನೀವಾಗಿ ಡೈಮಂಡ್, ಬಿಕಾಸ್ ಮುಗಿತಾ ಬಂತು ಸೃಷ್ಟಿ ಚಕ್ರದ ರೌಂಡ್, ಸದ್ಯದಲ್ಲೇ ಕಾಣಲಿದೆ ಹಳೆಯ ಪ್ರಪಂಚದ ತನ್ನ ಆಂಚ್, ಮಾಯೆಯ ಕೈವಶನಾದರೆ ನೀನಾಗಿ ಬಿಡುವ ಬ್ಲೈಂಡ್, ಕಳಚಿ ಬಂದು ಬಿಟ್ಟು ವಿಕರ್ಮಗಳ ಬಾಂಡ್, ಹಿಡುಕೋ ಅಭಿನವ ತ್ರಿನೇತ್ರ ಮಹಂತ ಶಿವಯೋಗಿಗಳವರ ಹ್ಯಾಂಡ್, ಆಗ ನಿನ್ನ ಬದುಕೆಷ್ಟು ಗ್ರ್ಯಾಂಡ್, ಆಗ ನಿನ್ನ ಬದುಕೆಷ್ಟು ಗ್ರ್ಯಾಂಡ್ ಅಂತಕ್ಕಂಥ ಮಾತನ್ನ ಈ ಸಂದರ್ಭದೊಳಗೆ ನಿಮ್ಮೆಲ್ಲರ ಸಹಿತ ತಿಳಿಸಿ, ನಿಮ್ಮ ಬದುಕು ಗ್ರ್ಯಾಂಡ್ ಆಗ್ಲಿ, ನಿಮ್ಮ ಬದುಕಿಗೆ ಬೆಳಕಾಗಲಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭ ತಿಳಿಸಿ ನಮ್ಮ 4 ಮಾತುಗಳಿಗೆ ವಿರಾಮವನ್ನು ಕೊಡ್ತಾ ಇದ್ದೇವೆ. ಕಾಲೇ ವರ್ಷತ್ತು ಪರ್ಜನ್ಯ ಪೃಥ್ವಿ ಸಸ್ಯ ಶ್ಯಾಮಲ, ದೇಶೋ ಅಯಂ ಕ್ಷೋಭರಹಿತ ಸಜ್ಜನ ಸಂತ ನಿರ್ಭಯ ಅನ್ನುವಂತ ಮಾತುಗಳಿಗೆ ವಿರಾಮವನ್ನು. ಮಧ್ಯೆ ಓಡಾಡ್ಬೇಡಿ. ಎಷ್ಟು ಭಾಗ್ಯವಂತರು ಅಂತಂದ್ರೆ, ಪುಷ್ಯ ನಕ್ಷತ್ರದಲ್ಲಿ ಗುರು ಉಚ್ಚ ಸ್ಥಾನದಲ್ಲಿರುವಂತ ದಿನ ಅಂತ ಅಂದ್ರೆ ಈ ದಿನ. ಈ ದಿನದಲ್ಲಿ ಇದು 12 ವರ್ಷಕ್ಕೊಮ್ಮೆ ಬರುವಂತ ದಿನ ಅಂತ ಈಗೆಲ್ಲ ಮಾತಾಡ್ತಾ ಇದ್ದಾರೆ. ಆದ್ರೆ 12 ವರ್ಷದಲ್ಲಿ ನೆಕ್ಸ್ಟ್ 12 ವರ್ಷಕ್ಕೆ ಗುರು ಬಂದೇ ಬರ್ತಾನೆ. ಆದ್ರೆ ಉಚ್ಚ ಸ್ಥಾನದಲ್ಲಿ ಇರೋದಿಲ್ಲ, ನೀಚ ಸ್ಥಾನದಲ್ಲಿ ಇರ್ತಾನೆ. ಯಾರು ಯತಿಗಳ ಶಾಪವನ್ನ ಹಾಕಿರ್ತಾರೋ, ಯಾರಿಗೆ ಗುರು ಬಲ ಇರೋದಿಲ್ವೋ, ಈ ದಿನ ಯಾರು ಗುರುಗಳನ್ನ ಕಾಣ್ತಾರೋ ನೋಡಿ. ಈಗಾಗ್ಲೇ AC ಅವರು ಕಡ್ಲೆಕಾಳು ಅಂತಂದ್ರೆ ಗುರು, ಕಡ್ಲೆಕಾಳು ಅಂತಂದು ನನಗೆ ಕೊಟ್ಟೇ ಬಿಟ್ರು ಆಗ್ಲೇ. ಯಾರು ಗುರುಗಳಿಗೆ ನಮಸ್ಕಾರ ಮಾಡಿ ಭಕ್ತಿಯನ್ನ ಕೊಡ್ತಾರೋ ಅದು ಆಶೀರ್ವಾದನೆ. ಯಾರು ವಸ್ತ್ರವನ್ನ ಕೊಟ್ಟು ನಮಸ್ಕಾರ ಮಾಡ್ತಾರೋ ಅದು ಆಶೀರ್ವಾದನೆ. ಯಾರು ಫಲ ಪುಷ್ಪಗಳನ್ನ ಕೊಡ್ತಾರೋ ಅದು ಒಂದು ರೀತಿ ಅವರ ಭಕ್ತಿಯಿಂದ ಕೊಡುವಂಥದ್ದು. ಯಾರು ಧನ ದಕ್ಷಿಣೆಯನ್ನು ಕೊಡ್ತಾರೋ ಅದು ಒಂದು ಭಕ್ತಿಯಿಂದ ಕೊಡುವಂಥದ್ದು. ಯತಿಗಳ ಒಟ್ಟಾರೆ ಶ್ರದ್ಧೆಯಿಂದ ದರ್ಶನವನ್ನ ಮಾಡುವಂತ ಒಂದು ಸುದಿನ ಇದು. ಅದಕ್ಕೆ ಒಂದ್ ಕಡೆ ಹೇಳ್ತಾರೆ, ಸಾಧು ನಾಂ ದರ್ಶನಂ ಪುಣ್ಯಂ ತೀರ್ಥ ಭೂತಾಯಿ ಸಾಧವ ಕಾಲೇನ ಫಲತಿ ತೀರ್ಥಂ ಸದ್ಯ ಸಾಧು ಸಮಾಗಮ ಅಂತೇಳಿ. ಯಾರು ಯತಿಗಳ ದರ್ಶನ ಮಾಡ್ತಾರೋ ಅವರಿಗೆ ಎಲ್ಲಾ ಕ್ಷೇತ್ರಗಳು, ಎಲ್ಲಾ ತೀರ್ಥಗಳು ಅದೇ ಸಂಗಮ ಆಗ್ತದೆ, ಅದರಿಂದ ಒಳಿತಾಗ್ತದೆ ಅನ್ನೋ ಒಂದು ಮಾತನ್ನ ಸುಭಾಷಿತಗಾರ ಒಬ್ಬ ಹೇಳಿದ. ನಾನು ಅವಾಗ್ಲೇ ಹೇಳ್ತಾ ಇದ್ದೆ, ಇದು ಯಾವುದಪ್ಪ ಅಂತಂದ್ರೆ ಗುರು ಪುಷ್ಯ ಅಮೃತ ಯೋಗ. ಈ ದಿನ ಬರ್ಲಿಕ್ಕೆ ಇನ್ನು ನೋಡ್ಬೇಕಿನ್ನ ಮುಂದಿನ ವರ್ಷ ಅಂತಂದ್ರೆ ಇದೆ, ಆದ್ರೆ ಉಚ್ಚ ಸ್ಥಾನದಲ್ಲಿ ಇರೋದಿಲ್ಲ. ಈ ಉಚ್ಚ ಸ್ಥಾನದಲ್ಲಿ ಇರುವಂತ ಸಂದರ್ಭದಲ್ಲಿ ಇದು ತೀರ್ಮಾನ ಮಾಡಿದ್ದು, ಸುಮಾರು ನಮ್ಮ ಮಕ್ಕಳಿಗೆ ಯಾಕೆ ಈ ಸುವರ್ಣ ಬಿಂದು ಪ್ರಾಶನವನ್ನ ಮಾಡಬಾರದು ಅಂತೇಳಿ ಯೋಚನೆ ಮಾಡೋದು ಸಮಯ ಇರಲಿಲ್ಲ. ಆದ್ರೆ ಸಮಯ ಇಲ್ಲ ಅನ್ನೋ ಸಂದರ್ಭದಲ್ಲಿ ಡಾಕ್ಟರ್ ನಾಗೇಶ್ ಅವರಿಗೆ ಕಾಲ್ ಮಾಡಿ ಅಂತ ಹೇಳಿದ್ರು. ಆಮೇಲೆ ಡಾಕ್ಟರ್ ಸುಜನಾ ಬಂದು ಸುಮ್ಮನೆ ಚರ್ಚೆ ಮಾಡುದು, ಏನಾದ್ರೂ ಆಗ್ಲಿ ಮಾಡ್ಲಿಕ್ಕೆ ಸಿದ್ಧ ಆಗ್ಲಿ ಅಂತೇಳಿ ಆದಿ ಆರೋಗ್ಯ ಆಶ್ರಮದ ಆಯುರ್ವೇದ ಆಸ್ಪತ್ರೆಯಿಂದ ಬಹಳ ಶ್ರಮದಿಂದ, ಅಂದ್ರೆ ಡಾಕ್ಟರ್ ಹೇಳಿದ್ರು ಇದ್ರ ಖರ್ಚು ವೆಚ್ಚಗಳೆಲ್ಲ ಎಷ್ಟಾಗ್ತದೆ ಅಂತೇಳಿ. ಮತ್ ನಮ್ ಜನರಿಗೆ, ಹಳ್ಳಿ ಜನರಿಗೆ ಇದ್ರ ಬಗ್ಗೆ ಗೊತ್ತಿಲ್ಲ. ಯಾಕೆ ಅಂತಂದ್ರೆ ಇದ್ರ ಬಗ್ಗೆ ನಾಲೆಡ್ಜ್ ಇಲ್ಲದೆ ಇರೋದ್ರಿಂದ ನಾವು ಏನೋ ಅವ್ರ ಬಗ್ಗೆ ಯಾವುದು ತಪ್ಪು ಅಂತ ಹೇಳೋದಿಲ್ಲ. ಪ್ರಪ್ರಥಮ ಬಾರಿಗೆ ಈ ಕಾರ್ಯಕ್ರಮವನ್ನ ಮಾಡ್ತಾ ಇರುವಂತದ್ದು. ಇದರಿಂದ ಎಷ್ಟು ಡಾಕ್ಟರ್ ನಾಗೇಶ್ ಅವ್ರು ಹೇಳಿದ್ರು ಅಂದ್ರೆ, ನಿಮ್ಮ ಎಷ್ಟೋ ಮಕ್ಕಳಿಗೆ ಓದಿದ್ದು ಮರ್ತೋಗ್ತದೆ ಅಂತ ಹೇಳ್ತಿರಲ್ಲ, ಆ ಮರಿದಂಗ್ ಇರುವಂತ ಔಷಧಿ ಯಾವುದು ಗೊತ್ತಾ? ಯಾವುದು? ಆಮೇಲೆ ಮಕ್ಕಳಿಗೆ ರೋಗ ನಿರೋಧಕ
ಯಾವ್ದಾದ್ರು ರೋಗ ಬಂದ್ರೆ ತಡೆಗಟ್ಟುವ ಶಕ್ತಿ ಯಾವ್ದ್ರಿಂದಿದೆ? ಸ್ವರ್ಣ ಬಿಂದು. ಹಾಗೆ ತನ್ನ ಮಕ್ಕಳು ಬಹಳ ಮೆಮೊರಿ, ಏನೇ ಓದಿದ್ರು ತಡೆಯೋ ಶಕ್ತಿ, ಮೆಂಟಲ್ ಸ್ಟ್ರಾಂಗ್ ಆಗ್ಲಿಕ್ಕೆ ಯಾವುದು? ಕರೆಕ್ಟಾಗಿಳ್ಬೇಕು. ಹಾ, ಹಾಗೆ ಬಲಿಷ್ಠವಾಗಿ ಆಗ್ಲಿಕ್ಕೆ ಯಾವುದು? ನೀವು ಓದಿದ್ದನ್ನ ತಡ್ಕೊಳ್ಳೋ ಶಕ್ತಿ. ಕೆಲವೊಬ್ರು ಓದ್ತಾನೆ, ಓದಿದ ತಕ್ಷಣ ಭಾರ ಅನಿಸ್ತದೆ, ಆದ್ರೆ ಭಾರ ಅನ್ನಿಸ್ತೆ ಅದನ್ನ ತಡೆಯೋ ಶಕ್ತಿ ಔಷಧಿ ಯಾವ್ದಿದೆ? ಈ ಒಂದು ಔಷಧಿಯನ್ನ ಪುಷ್ಯ ನಕ್ಷತ್ರದಲ್ಲಿ ಕೊಡುವಂತ ವಾಡಿಕೆ ಇದೆ. ಆದ್ರೆ ಈ ದಿನ ನೀವು ತಗೋತಾ ಇರುವಂತದ್ದು ಇದು ವಿಶೇಷವಾದ ದಿನ ಇದು. ಹಾಗಾಗಿ ಈ ದಿನದಲ್ಲಿ ನಮ್ಮ ಮಕ್ಕಳಿಗೆ ಕೊಡ್ಲೇಬೇಕು ಅನ್ನೋ ಒಂದು ತೀರ್ಮಾನವನ್ನ ಕೈಗೆತ್ತಿಕೊಂಡು ಇವತ್ತು ಈ ಕಾರ್ಯಕ್ರಮನ ಇನಾಗ್ರೇಷನ್ ಮಾಡಿದಂತ